ನಮಸ್ತೆ. ನಮಸ್ತೆ. ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇಲ್ಲಿ ಇವತ್ತು ನನ್ನ ಅಕ್ಕನ ಮಕ್ಕಳಿದ್ದಾರೆ. ಅವರು ಚಂದ ಮಾಡಿ ಒಂದು ಹಾಡು ಹೇಳ್ತಾರಂತೆ, ಕೇಳಿ ಆಯ್ತಾ? चोरस मुझा पातलान लजून असताना कात्रीन कात्रीन मळोन तुझी लादीन सुकाना पटलून धरून विगीन मुझा मोग करताना लज कित्याक सांगून हांव येवन टकर नाका ये ये कात्रीना ना ना येवची ना ये ये कात्रीना ना ना येवची ना बँकला कामाय मेहरता माय मातुच बँड ओरता बँड्याच्या ताराना तुकाला विष कैता स स येवची ना कितक बाये कात्रीना स स येवची ना कितक बाये कात्रीना अळण अळण तू तुशी बँकला का मुतुश बँकला का सराता ಸರತೇತಾ ಇರುವೆ ಇರುವೆ ಎಲ್ಲಿರುವೆ ಸುಮ್ಮನೆ ಯಾಕೆ ಕುಳಿತಿರುವೆ ಇಲ್ಲಿದೆ ಸಕ್ಕರ ಸವಿ ಬೆಲ್ಲ ಇಲ್ಲಿಕ್ಕೆ ಬಾಬಾ ಬಲು ಬೇಗ. ಚಂದ ಯೂನಿಫಾರ್ಮ್ ಎಲ್ಲ ಹಾಕಿ ನೋಡಿ, ನನ್ನ ಅಕ್ಕನ ಮಗಳು ಮೆಲಿಶಾ ಶಾಲೆಗೆ ಹೊರಟಿದ್ದಾಳೆ. ಮೇವಿನ್ ಮತ್ತು ಮೆಲಿಶಾ ಬಾಯ್. ಕ್ರಿಸ್ತಪ್ರಭಾ ಕಾನ್ವೆಂಟ್. ನಾನು ಮತ್ತೆ ನನ್ನ ಆಂಟಿ ಇಬ್ಬರು ಶಾಲೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ನಮ್ಮ ಚಿಕ್ಕ ಮೇವಿನ್ ಶಾಲೆಗೆ ಹೋಗ್ತಾ ಇದ್ದಾನೆ. ಅವನಿಗೆ ಬಿಡ್ಲಿಕ್ಕಂತೇಳಿ ಬಂದದ್ದು. ಮೇವಿನ್, ಇದು ನಮ್ಮ ಶಾಲೆ, ಕ್ರಿಸ್ತಪ್ರಭಾ ಹಿರಿಯ ಪ್ರಾಥಮಿಕ ಶಾಲೆ. ಇದು ಮುಂಚೆ ಹೇಗಿತ್ತು ಶಾಲೆ, ಈಗ ಕೂಡ ಹಾಗೇ ಇದೆ. ಏನು ಕೂಡ ಬದಲಾವಣೆ ಆಗಲಿಲ್ಲ ಸ್ಟ್ರಕ್ಚರಲ್ಲಿ. ಹಾಗೆ ಟೀಚರ್ಸ್ ಕೂಡ, ನನಗೆ ಕಲಿಸಿದ ಟೀಚರ್ಸ್ ಇಬ್ಬರಿದ್ದಾರೆ ಇಲ್ಲಿ, ಉಳಿದವರೆಲ್ಲರೂ ಹೊಸಬರು. ಬಾಲ್ಯದ ನೆನಪು ಎಷ್ಟು ಇದೆ ಅಲ್ವಾ. ಇದು ಕ್ರಿಸ್ತಪ್ರಭಾ ಕಾನ್ವೆಂಟ್ ಇದೆಲ್ಲ. ನಾನು ಇಲ್ಲಿ ನೋಡಿ, ನನ್ನ ಆಂಟಿ ಇವರು ನನ್ನ ಅಪ್ಪ ಎಲ್ಲ ಕೂಡ ಇದೇ ಶಾಲೆಯಲ್ಲಿ ಓದಿದ್ದು. ಎಲ್ಲರೂ ಕೂಡ ಇದೇ ಶಾಲೆಯಲ್ಲಿ ಓದಿದ್ದು. ಹಾಗಾಗಿ ಶಾಲೆಯಲ್ಲಿ ತುಂಬ ನೆನಪುಂಟು. ಕೇಳುವ. ನಾನು ಇಲ್ಲೇ ಓದಿದ್ದು, ನನ್ನ ಮಕ್ಕಳು ಈಗ ಮೊಮ್ಮಕ್ಕಳು ಸಹ ಇಲ್ಲೇ ಓದ್ತಾ ಇದ್ದಾರೆ. ಒಳ್ಳೆ ಎಜುಕೇಶನ್ ಎಲ್ಲ ಉಂಟು ಇಲ್ಲಿ. ಹೌದು, ಚೆನ್ನಾಗಿ ಸ್ಪೋರ್ಟ್ಸ್ ಎಲ್ಲ ಆಟ ಆಡ್ತಾರೆ. ಒಳ್ಳೆ ಎಜುಕೇಶನ್ ಆಗಿರ್ಬೋದು. ಆಟ ಆಡ್ತಾ ಇದ್ದಾರೆ ಸ್ಪೋರ್ಟ್ಸ್. ಇಲ್ಲಿ ನೋಡಿ, ಮಕ್ಕಳು ಆಟ ಆಡ್ತಿದ್ದಾರೆ. ಈ ಒಂದು ಶಾಲೆಯ ಫೇಮಸ್ ಗೇಮ್ ಅಂತ ಹೇಳಿದ್ರೆ ಖೋಖೋ. ನಾನು ಕೂಡ ಆಟ ಆಡಿದ್ದೇನೆ. ಇಲ್ಲಿ ನೋಡಿ, ಮಕ್ಕಳು ಆಡ್ತಿದ್ದಾರೆ. ಇದು ಖೋಖೋ ಆಟ. ಇವರು ನೋಡಿ, ನಮ್ಮ ಪಿ ಟಿ ಸರ್ ಇವರು ಫೇವ್ರೆಟ್ ನಮ್ಮ ಗೇಮ್ ಖೋಖೋ. ಇಲ್ಲಿ ಆಡಿಸ್ತಿದ್ದಾರೆ ನೋಡಿ. ಬೆಳಗ್ಗೆ ಬಂದು ಫಸ್ಟ್ ಗೇಮ್ ಆಡಿಸೋದು, ಮತ್ತೆ ಕ್ಲಾಸ್ ಸ್ಟಾರ್ಟ್. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ. ನನಗೆ ಖುಷಿ ಆಯ್ತು, ತುಂಬಾ ಟೈಮ್ ಆದ್ಮೇಲೆ ನನ್ನ ಪ್ರೈಮರಿ ಟೀಚರ್ಸ್ ಮೀಟ್ ಮಾಡ್ತಿದ್ದೇನೆ. ಇಲ್ಲಿ ಮಕ್ಕಳು ಖೋಖೋ ಆಟ ಆಡ್ತಿದ್ದಾರೆ ನೋಡಿ. ಖೋಖೋ ಆಯ್ತು. ಈಗ ರಿಲೇ ನೋಡಿ, ರಿಲೇಗೆ ರೆಡಿ ಆಗಿದ್ದಾನೆ.
ಈಗ ಹುಡುಗಿಯರ ಗೇಮ್. ಹಾಯ್ ಹಾಯ್, ಎಂತ ಹೆಸರು? ಸೂರಜ್. ಎಷ್ಟು ಕ್ಲಾಸ್, ಎಷ್ಟನೇ ಕ್ಲಾಸ್? ಸಿಕ್ಸ್ತ್. ಸಿಕ್ಸ್ತ್ ಸಿಕ್ಸ್ತ್. ಸೆವೆಂತ್. ಯಾರು ನಿಮಗೆ PT ಸರ್? ಇದು ಮರ ನೋಡಿ, ಇದು ಮರದ ಕೆಳಗೆಲ್ಲ ನಾವು ಬಂದು ಕುತ್ಕೊಳ್ತಿದ್ವಿ. ಇಲ್ಲಿ ರೆಡ್ ಹೂ ಆಗ್ತಾ ಇತ್ತು ಸ್ಟಾರ್ಟ್ ಕ್ಲಾಸ್ ಆಗುವಾಗ, ಜೂನ್ ಜುಲೈ. ಹೌದು, ಮೇ ಫ್ಲವರ್ಸ್ ಅಂತ ಹೇಳ್ತಾರೆ. ಜೂನ್ ಜುಲೈಯಲ್ಲಿ ಎಲ್ಲ ಇರ್ತಾ ಇತ್ತು. ಇಲ್ಲಿ ಕೆಳಗೆ ಕುತ್ಕೊಂಡು ಅದರ ಎಲೆಯ ಒಂದು ಇದು ತೆಗೆದು ಉಗುರಾಗಿ ಆಗ್ತಾ ಇದ್ವಿ. ಈಗ ಮರ ಉಂಟು, ಹೂ ಇಲ್ಲ. ಇವರು ಸಿಸ್ಟರ್, ಇವರಿಗೆ ನೀವು ನೋಡಿದ ಪರಿಚಯ ಉಂಟಾ ಯಾವ್ದಾದ್ರು ವಿಡಿಯೋದಲ್ಲಿ? ಹೌದು, ನೋಡಿರ್ಬಹುದು. ನಮ್ಮ ಸಿಂಗರ್ ಸಿಸ್ಟರ್. ಸಿಂಗರ್ ಏನಲ್ಲ, ಇವರು ಸ್ಮಿತಾ ಅಂತ. ನಮ್ಮ ಜಯಪುರ ಚರ್ಚಿಗೆ ಹೋದಾಗ ನಂಗೆ ಪರಿಚಯ ಆಯ್ತು. ಅವರು ಚಂದ ವಿಡಿಯೋ ಮಾಡ್ತಾರೆ. ಇವತ್ತು ನಮ್ಮ ಸ್ಕೂಲ್ಗೆ ಭೇಟಿ ಮಾಡಕ್ಕೆ ಬಂದಿದ್ದಾರೆ. ಅವರದ್ದು ಓಲ್ಡ್ ಮೆಮೊರೀಸ್ ಎಲ್ಲ ಇನ್ನೊಂದ್ಸಲ ಚೆರಿಶ್ ಮಾಡಕ್ಕೆ ಅಂತ. ಸೊ ಅವರನ್ನು ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಸೊ ಅವರಿಗೆ ನಾನೀಗ ಕಂಪನಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸಿಸ್ಟರ್. ಇವರೆಲ್ಲ ಇವರ ಸ್ಟೂಡೆಂಟ್ಸ್. ಹೌದು, ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್, ಒಳ್ಳೆ ಮಕ್ಕಳು. ಒಳ್ಳೆ ಮಕ್ಕಳ ಮಗ ಇನ್ನು ಜಾಸ್ತಿ ಹಾಯ್ ಮಾಡ್ತಾರೆ ನೋಡಿ. ಹೌದು, ಅವರಿಗೆ ತುಂಬಾ ಖುಷಿ ಆಯ್ತು ಈಗ ನಾನು ಒಳ್ಳೆ ಮಕ್ಕಳು ಅಂತ ಹೇಳಿದ್ರೆ. ಇವನ್ ಕೂಡ ಒಬ್ಬ. ಎಲ್ಲಿದ್ಯಾ ಮಗ? ಈಗ ಮಾತಾಡಿ ಇರು. ಹೇಗೆ ಆಗುತ್ತೆ ನಿಮ್ಗೆ ಎಲ್ಲ ಶಾಲೆಯಲ್ಲಿ? ಚೆನ್ನಾಗಿದೆ. ಯಾವ ಟೀಚರ್ ಇಷ್ಟ ನಿಮ್ಗೆ? ಎಲ್ಲ ಟೀಚರ್ ಇಷ್ಟ. ಎಲ್ಲ ಟೀಚರ್ ಇಷ್ಟ. ನಿಮ್ಮ ಚಿತ್ತದಂತೆ ಇಂದು ನಾವು ಕಲಿಯುವ ಎಲ್ಲ ಪಾಠಗಳ ಮೇಲೆ ನಿಮ್ಮ ಆಶೀರ್ವಾದವನ್ನು ದಯಪಾಲಿಸಿರಿ. ನೀವು ಸರ್ವಜ್ಞರು. ನಮ್ಮ ಅಜ್ಞಾನವನ್ನು ತೊಲಗಿಸಿ ನಮಗೆ ಸುಜ್ಞಾನವನ್ನು ದಯಪಾಲಿಸಿರಿ. ಸಂಸ್ಕೃತಿ ಸಾಹಿತ್ಯ ಕಲೆಯ ಮೂಲಕ ಮಾತ್ರ ಸುಸಂಸ್ಕೃತ ಸಮಾಜ ನಿರ್ಮಾಣ ಸಾಧ್ಯ. ನಮಗೆ ಮಧ್ಯಾಹ್ನ ಊಟ ಇರ್ತಾ ಇತ್ತು, ಬಿಸಿ ಊಟ. ನನಗೆ ಆಗ ನಾನು ಇಲ್ಲಿ ಪ್ರೈಮರಿ ಓದುವಾಗ ಸೆಕಿನ್ ಆಂಟಿ ಇದ್ರು, ಮತ್ತೆ ಸ್ವಾತಿ ಆಂಟಿ ಇದ್ರು, ಮತ್ತೆ ಸಿಂತಿ ಆಂಟಿ ಇದ್ರು. ನಾನೀಗ ನಿಮಗೆ ಫಸ್ಟ್ ಸೆಕಿನ್ ಆಂಟಿಗೆ ಪರಿಚಯ ಮಾಡಿಸ್ತೇನೆ ಆಯ್ತಾ? ನೋಡಿ, ಇವರು ಸೆಕಿನ್ ಆಂಟಿ, ಈಗ ಕೂಡ ಅಡಿಗೆ ಮಾಡ್ತಾ ಇದ್ದಾರೆ. ಆಂಟಿ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಸ್ವಾತಿ ಆಂಟಿ ಹಲೋ, ಚೆನ್ನಾಗಿದ್ದೇವೆ. ನೆಕ್ಸ್ಟ್ ನಮ್ದು ಸಿಂತಿ ಆಂಟಿ ಇದ್ದಾರೆ. ಸಿಂತಿ ಆಂಟಿ ಅವರು ಬಿಸಿ ಇದ್ದಾರೆ, ಎಲ್ಲರೂ ಕೂಡ ಅಡುಗೆ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಮಕ್ಕಳಿಗೆ ಮೊಟ್ಟೆ ಬೇಯ್ತಾ ಉಂಟು. ಅವರಿಗೆ ಮೊಟ್ಟೆ ಮತ್ತೆ ಹಾಲು ಕುಡ್ದಾಯ್ತು. ಇಲ್ಲಿ ನೋಡಿ, ಇದು ಕಿಚನ್ ಎಷ್ಟು ನೀಟಾಗಿದೆ. ಇಲ್ಲಿ ಸಾಂಬಾರ್ ಆಗ್ತಾ ಉಂಟು, ಮತ್ತೆ ಇಲ್ಲಿ ರೈಸ್ ಆಗ್ತಾ ಉಂಟು. ನೋಡಿ, ಒಳ್ಳೆ ಫುಡ್ಡನ್ನು ಪ್ರೊವೈಡ್ ಮಾಡ್ತಾರೆ. ಇವರು ಇನ್ನೊಬ್ರು ಅಕ್ಕ, ಇವರು ನಾನಿರುವಾಗ ಇರ್ಲಿಲ್ಲ, ಮತ್ತೆ ಬಂದ್ರು. ಹಾಯ್ ಅಕ್ಕ. ಕ್ಷೀರಭಾಗ್ಯ ಕುಡ್ದಾಯ್ತು ಮಕ್ಕಳದ್ದು. ಏನ್ ಹೆಸರು ನಿಂದು? ನೀರಜ್. ನೀರಜ್. ಎಷ್ಟನೇ ಕ್ಲಾಸ್? 6. 6ನೇ ಕ್ಲಾಸ್.
ನಿಂದು ಗಣೇಶ ಗಣೇಶ ಎಷ್ಟನೇ ಕ್ಲಾಸ್? 6 6. ಎಲ್ಲ 6ನೇ ಕ್ಲಾಸ್ ನೀವು ನೋಡಿ, ಇವ್ಳು 5ನೇ ಕ್ಲಾಸ್. ಎಲ್ಲ ಇವರು 6ನೇ ಕ್ಲಾಸ್ ಇವರು ವಿಲ್ಮಾ ಟೀಚರ್. ಇವರು ನಮ್ಮ ಅಯ್ಯನ್ ಅವರಿಗೆಲ್ಲ ಕಲಿಸಿದ ಟೀಚರ್, ಇಂಗ್ಲಿಷ್ ಮೀಡಿಯಂ ಟೀಚರ್. ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು. ನಮಗೆ ಇರಲಿಲ್ಲ ಇವರು, ಈಗ ಬಂದಿದ್ದಾರೆ ನೋಡಿ. ಇಲ್ಲಿ ವೆರಂಡ ಇದೆಲ್ಲ, ಇಲ್ಲಿ ನಮಗೆ ಊಟ ಕೊಡ್ತಾ ಇದ್ರು ಮೊದಲು. ಇಲ್ಲಿ ಊಟ ಬಡಿಸೋದು, ಲೈನ್ನಾಗಿ ಬಂದು ನಿಲ್ತಾ ಇದ್ವಿ ನಾವು. ಆಗ ಒಂದು ಬಟಾಣಿ ಸಾರಿತ್ತು, ಎಷ್ಟು ಚೆನ್ನಾಗಿತ್ತು ಗೊತ್ತಾ ಟೇಸ್ಟ್. ಈಗ ಕೂಡ ನನಗೆ ಆಸೆ ಆಗ್ತಾ ಉಂಟು, ನನ್ನ ತಮ್ಮ ಇದ್ದಾನಲ್ಲ, ಸಾರು ಅದು ಪ್ಲೇಟಲ್ಲಿ ಹಾಕಿ ಹಾಕಿ ಕುಡಿಯೋದು, ಅವನಿಗೆ ಸಾರು ಅಂದರೆ ಇಷ್ಟ. ಈಗ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಆಗಿದೆ, ನಿಮಗೆ ತೋರಿಸ್ತೇನೆ. ಅದು ಮೇಲೆ ಕನ್ನಡ ಮೀಡಿಯಂ. ಗುಡ್ ಮಾರ್ನಿಂಗ್. ಎಷ್ಟನೇ ಕ್ಲಾಸ್ ನೀವು? ನೋಡಿ, ಇವರು LKG ಮಕ್ಕಳು. ಯಾರು ನಿಮ್ಮ ಕ್ಲಾಸ್ ಟೀಚರ್? ಎಷ್ಟನೇ ಕ್ಲಾಸ್ ನೀವು? UKG. ಯಾರು ನಿಮ್ಮ ಟೀಚರ್? ಹೌದಾ, ಎಲ್ಲಿದ್ದಾರೆ ಟೀಚರ್? ಇವರು ಹೊಸ ಟೀಚರ್, UKG ಟೀಚರ್. ನೋಡಿ, ಇದು ಮುಂಚೆ ಇರಲಿಲ್ಲ, ಇದು ನಮ್ಮ ಹಾಲ್. ಈಗ ಇಲ್ಲಿ ಎಲ್ಲ ನಾವು ಮುಂಚೆ ಕುತ್ಕೊಳ್ತಿದ್ವಿ, ಕುತ್ಕೊಂಡು ಮಾತಾಡೋದು. ಅಲ್ಲಿ ಮೇಲೆ ನಿಮಗೆ ಜಾಗ ಕಾಣ್ತದಲ್ಲ, ಅಲ್ಲಿ ಮೇಲೆ ಹೋಗಿ ಕುತ್ಕೊಳ್ಳೋದು. ಈಗ ತುಂಬ ಚೇಂಜ್ ಆಗಿದೆ. ಇಲ್ಲೆಲ್ಲ ಕುತ್ಕೊಂಡ ನೆನಪು. ಇಲ್ಲಿ ಮತ್ತೆ ಇಲ್ಲಿ ಸ್ಟೆಪ್ಸ್ ಉಂಟು, ಸ್ಟೆಪ್ಸ್ ಹತ್ತಿರ. ಇಲ್ಲಿ ಮರದ ಇಲ್ಲಿ ಸೈಡ್ ಕಾಣ್ತುಂಟಲ್ಲ ಅಲ್ಲಿ. ಮತ್ತೆ ಇದು ನೋಡಿ, ಇಲ್ಲಿ ನಮ್ಮದು ಸ್ಕೂಲ್ ಡೇ ಎಲ್ಲ ಆಗ್ತಾ ಇತ್ತು. ಇದು ಸ್ಟೇಜ್ ನಮ್ಮದು. ಇಲ್ಲೆಲ್ಲ ಜನ ಬಂದು ಕುತ್ಕೊಳ್ತಿದ್ರು. ಇದು ವರಂಡ ನೋಡಿ, ಇಲ್ಲೆಲ್ಲ ಕುತ್ಕೊಳ್ತಿದ್ವಿ ನಾವು ಬಂದು. ಹೇಗಿದೆ? ಚೆನ್ನಾಗಿದೆ ಅಲ್ವಾ? ಇದು ನಮ್ಮ 6th ಸ್ಟ್ಯಾಂಡರ್ಡ್. ನಾನು ಓದುವಾಗ ಸಿಸ್ಟರ್ ಇದ್ದಾರೆ. ಇವರು ಪೌಲಿನ್ ಟೀಚರ್, ನಮಗೆ ಆಗ ಕಲಿಸ್ತಿದ್ದ ಟೀಚರ್. ಚಂದ ಮಾಡಿ ಕಲಿಸ್ತಾರೆ, ಮ್ಯಾಥ್ಸ್ ತುಂಬ ಚಂದ ಮಾಡಿ ಕಲಿಸಿದ್ದಾರೆ ಟೀಚರ್. ಇವರು ನಮ್ಮ ಎಲ್ಲ ಪ್ರೀತಿಯ ಟೀಚರ್, ಪೌಲಿನ್ ಟೀಚರ್. ನನಗೆ ಖುಷಿ ಆಯ್ತು ನಿಮಗೆ ನೋಡಿ. ಯಾವಾಗ ಕೂಡ ನೋಡ್ತೇನೆ, ಆದ್ರೆ ಕೂಡ ಈ ಶಾಲೆಯಲ್ಲಿ ನೋಡುವಾಗ ಒಂದು ಇನ್ನೂ ಒಂಥರ ತುಂಬ ಖುಷಿ, ನಮ್ಮ ಟೀಚರ್ ಅಂತ ಹೇಳಿ. ನನಗೆ ತುಂಬಾ ಖುಷಿ ಆಗ್ತಿದೆ ನೀನು ನಮ್ಮ ಶಾಲೆಗೆ ಬಂದಿರೋದು. ಇಷ್ಟು ಮುಂದೆ ಬಂದಿದ್ಯಾ, ಇನ್ನು ನಿನಗೆ ಒಳ್ಳೇದಾಗ್ಲಿ, ಮೇಲೆ ಮೇಲೆ ಏರು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಟೀಚರ್. ನಾನೀಗ ಒಂದು ಟೀಚರ್ ಆಗಲಿಕ್ಕೆ ಮೇಯ್ನ್ ರೀಸನ್ ನನ್ನ ಪ್ರಾಥಮಿಕ ಶಿಕ್ಷಣ ಅಂತ ಕೂಡ ಹೇಳ್ಬೋದು. ಅದಕ್ಕೆ ನನಗೆ ಈ ಶಾಲೆ ತುಂಬ ಒಂದು ಏನು ಹೇಳ್ತಾರೆ, ತುಂಬ ಕಲಿಸಿದೆ ಚೆನ್ನಾಗಿ. ಅದು ನಾನು ಯಾವಾಗ ಕೂಡ ನೆನಪಲ್ಲಿ ಇಡ್ತೇನೆ. ಹಾಗೆ ನಮ್ಮ ಪೌಲಿನ್ ಟೀಚರನ್ನು ಕೂಡ ನಾನು ಯಾವಾಗ ಕೂಡ ನೆನಪಲ್ಲಿ ಇಡ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಓಕೆ, ಬಾಯ್. ನಾನು ನಮ್ಮ PT ಸರ್ ಹೇಳಿದ್ದೆಲ್ಲ, ಅವರು ಖಾಲಿ PT ಮಾತ್ರ ಅಲ್ಲ, PTಯ ಜೊತೆಗೆ ಅವರು 6th ಹಿಂದಿ ಹಾಗೆ 5th ಕನ್ನಡ ತಗೊಳ್ತಾರೆ. ಪಕ್ಷಿಗಳು, ಬಾವಲಿಗಳು, ವಿವಿಧ ಧರ್ಮದ ಜನರು ಬಂದು ಏನ್ ಮಾಡ್ತಿದ್ರು? ಅಲ್ಲಿ ಆಶ್ರಯವನ್ನ ಪಡಿತಿದ್ರು. ವಾಸ ಅಲ್ಲ, ಏನ್ ಪಡಿತಿದ್ರು? ಚೆನ್ನಾಗಿದೆ ಅಲ್ವಾ? ನನ್ನ ಶಾಲೆ ಅಂತ ಹೇಳೋಕ್ಕೆ ನನಗೆ ತುಂಬ ತುಂಬ ಹೆಮ್ಮೆ ಆಗುತ್ತೆ. ನಾವು ಪ್ರೈಮರಿ, ಹೈಸ್ಕೂಲು ಮತ್ತು ಡಿಗ್ರಿ, PUC ಎಲ್ಲ ಓದಿರ್ತೀವಿ. ಆದರೆ ಕೂಡ ನಮಗೆ ಹೆಚ್ಚು ನೆನಪಿರುವಂಥದ್ದು ನಮ್ಮ ಪ್ರೈಮರಿ.
ನಾವು ಪ್ರೈಮರಿಯಲ್ಲಿ ಎಷ್ಟು ಓದ್ತೀವಿ ಎಷ್ಟು ಆಡ್ತೀವಿ ಎಲ್ಲ ನಮಗೆ ಶಾಶ್ವತವಾಗಿ ಅಂದರೆ ತುಂಬ ನೆನಪಿರ್ತದೆ. ಇದು ಬೇರೆದಕ್ಕೆ ಕಂಪೇರ್ ಮಾಡಿದರೆ, ಬೇರೆ ಹೈಸ್ಕೂಲ್ ಮತ್ತು ಡಿಗ್ರಿ ಮತ್ತು ಕಾಲೇಜಿಗೆ ಕಂಪೇರ್ ಮಾಡಿದರೆ ಪ್ರೈಮರಿ ತುಂಬ ಬೆಸ್ಟ್. ಮತ್ತು ತುಂಬ ಮೆಮೊರೀಸ್ ನಾವು ಅಲ್ಲಿಯೇ ಕಲೆಕ್ಟ್ ಮಾಡೋದು. ಹಾಗೆ ಇಲ್ಲಿ ಕೂಡ ನಾನಿಲ್ಲಿ 4th ಸ್ಟ್ಯಾಂಡರ್ಡ್ಗೆ ಬಂದದ್ದು. 4th ಇಂದ 7th ವರೆಗೆ ನಾನಿಲ್ಲಿ ಓದಿದ್ದೇನೆ. ನನಗೆ ನನ್ನ ಫ್ರೆಂಡ್ಸ್ ಕೂಡ ಈಗ ಕೂಡ ತುಂಬ ಜನ ಕಾಂಟ್ಯಾಕ್ಟಲ್ಲಿದ್ದಾರೆ ಮತ್ತು ತುಂಬ ನೆನಪುಂಟು ಇಲ್ಲಿ. ನನ್ನ ತಂದೆ ಮತ್ತು ನನ್ನ ತಂದೆಯ ಕಸಿನ್ಸ್ ಮತ್ತು ಎಲ್ಲ ಕೂಡ ಇಲ್ಲಿಯೇ ಓದಿದ್ದು. ಅದೊಂದು ತುಂಬ ಖುಷಿ ನನಗೆ. ಇಲ್ಲಿ ಬರುವಾಗ ತುಂಬ ಖುಷಿ ಆಯಿತು. ನನಗೆ ಕಲಿಸಿದ 2 ಟೀಚರ್ ಇದ್ದರು, ಅವರ ಹತ್ರ ಕೂಡ ಮಾತಾಡಿದೆ. ತುಂಬ ತುಂಬ ಖುಷಿ ಆಯಿತು. ಇಲ್ಲಿ ಎಜುಕೇಷನ್ ತುಂಬ ಚೆಂದ ಕೊಡ್ತಾರೆ. ಹಾಗೆ ಇಲ್ಲಿ ಕನ್ನಡ ಮೀಡಿಯಂ ಇತ್ತು ಮೊದಲು, ಈಗ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡಿದ್ದಾರೆ. ಒಳ್ಳೆಯ ಎಜುಕೇಷನ್ ಕೊಡ್ತಾರೆ ಮಕ್ಕಳಿಗೆ. ಹಾಗೆ ಮಧ್ಯಾಹ್ನದ ಬಿಸಿ ಊಟ ಇದೆ, ಹಾಗೆ ಹಾಲು ಮತ್ತು ಮೊಟ್ಟೆ ಎಲ್ಲ ಕೂಡ ಉಂಟು. ಮಕ್ಕಳು ಚೆನ್ನಾಗಿ ಓದ್ತಾರೆ. ಮತ್ತು ಇಲ್ಲಿ ಗೇಮ್ಸಿಗೆ, ಮಕ್ಕಳಿಗೆ ಗೇಮ್ಸ್ ಅಂತ ಹೇಳಿದರೆ ತುಂಬ ಇಷ್ಟ. ಸರ್ ತುಂಬ ಚೆನ್ನಾಗಿ ಕಲಿಸ್ತಾರೆ ಗೇಮ್ಸ್. ಮತ್ತು ಇಲ್ಲಿ ಖೋಖೋ ಅಂದರೆ ಎಲ್ಲರಿಗೆ ಪಂಚಪ್ರಾಣ. ನನ್ನ ತಮ್ಮನಿಗೆ ಅಂತೂ ಹೇಳೋದೇ ಬೇಡ, ಅವನಿಗೆ ತುಂಬ ಇಷ್ಟ. ಅವನು ಇಲ್ಲಿ ಆಟ ಆಡ್ತಿದ್ದ, ಅವನು ಸ್ಟೇಟ್ ಲೆವೆಲ್ ಪ್ಲೇಯರ್. ಅದಕ್ಕೆ ಸರ್ ಮೇನ್ ರೀಸನ್. ಹಾಗೆ ಅವನು ಇಂಜಿನಿಯರಿಂಗ್ ಮಾಡುವಾಗ ಕೂಡ ಅಲ್ಲಿ ಕೂಡ ಅವನು ಆಡಿದ್ದಾನೆ, ಆಡಿ ವಿನ್ ಕೂಡ ಆಗಿದ್ದಾನೆ. ಅವನಿಗೆ ಕೂಡ ಸರ್ ಅಂದರೆ ತುಂಬ ಇಷ್ಟ. ನಮಗೆಲ್ಲರಿಗೂ ಕೂಡ ಶಾಲೆ ಅಂದರೆ ಇಷ್ಟ, ಹಾಗೆ ಇಲ್ಲಿಯ ಟೀಚರ್ಸ್ ಅಂದರೆ ಕೂಡ ಇನ್ನೂ ತುಂಬ ಇಷ್ಟ. ಹೇಗಿದೆ ನಮ್ಮ ಶಾಲೆ? ಚೆನ್ನಾಗಿದೆ ಅಲ್ವಾ? ಇಲ್ಲಿ ಮೊದಲು ಈ ಗ್ರೌಂಡ್ ಇರಲಿಲ್ಲ. ಇಲ್ಲಿ 2 ಇದಾಗಿ ಗ್ರೌಂಡ್ ಹಾಗೆ ಇದ್ದು, ಮತ್ತು ಅಲ್ಲಿ ಫುಲ್ಲು ಮರ ಇತ್ತು ಆಚೆ ಸೈಡ್ ಮತ್ತು ಈಚೆ ಸೈಡ್. ಮಧ್ಯದಲ್ಲಿ ಒಂದು ರೋಡ್ ಇರ್ತಾ ಇತ್ತು. ಆದರೆ ಮತ್ತೆ ಅವರು ಇದು ಫುಲ್ ಇದು ಮಾಡಿ ಗ್ರೌಂಡ್ ಮಾಡಿದ್ದಾರೆ, ರೆನೋವೇಟ್ ಮಾಡಿ ಗ್ರೌಂಡ್ ಮಾಡಿದ್ದಾರೆ. ಇದು ಕೂಡ ಚೆನ್ನಾಗಿದೆ ಮಕ್ಕಳಿಗೆ ಆಡೋಕ್ಕೆ, ತುಂಬ ಇಂಪ್ರೂವ್ ಆಗಿದೆ. ನೋಡುವಾಗ ಖುಷಿಯಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.